ಹಲೋ ಹಾಯ್ ಫ್ರೆಂಡ್ಸ್, ಒಂದು ವಿಡಿಯೋ ಹಾಕಿದ್ದೀನಿ, ನೋಡ್ಕೊಂಬನ್ನಿ. ತಾಯಿ ತಂದೆಗೆ ಎರಗೋ ಸ್ನೇಹವೆಂದರೆ ಕರಗೋ ಮಗುವ ಮನಸ್ಸಿನ ದೊರೆಯುವ ರೆಪ್ಪೆಗೂನು ತಿಳಿಯದಂತೆ ಕಣ್ಣ ನೀರ ಒರೆಸುತ್ತಾನೆ ದೈವ ಮೆಚ್ಚುವ ಮಾನವ. ನಂಬಿದ ಜೀವಕ್ಕೆ ಧೈರ್ಯವ ತುಂಬುತ್ತ ಸಹನೆಯ ಲಾಂಛನ ಹೊಂದಿರೋ ಜೀವ. ನೀ ಗುಣವ ಹಂಚೋ ಸಾಹುಕಾರ. ವಿಡಿಯೋ ನೋಡಬೇಕಾದ್ರೆ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಸ್ವಲ್ಪ ನೋಡಿ ಸ್ಕಿಪ್ ಮಾಡಿದ್ರೆ ಅರ್ಥ ಆಗಲ್ಲ ಫ್ರೆಂಡ್ಸ್. ರಾತ್ರಿ ಚೆನ್ನೈಯಲ್ಲಿ ನಮಗೂ ಫೈನ್ ಬಿತ್ತು, ಯಾಕಂದರೆ ಓವರ್ ಟನ್ನೇಜ್ ಹಾಕಿದ್ವಿ, ಅದಕ್ಕೆ ನಾವು ತಪ್ಪಿತ್ತು. ಹಾಗಾಗಿ ನಾವು ಏನು ಮಾಡೋಕ್ಕಾಗಲ್ಲ. ಇವಾಗ ನಮ್ಮ ಹತ್ರ ಡಾಕ್ಯುಮೆಂಟ್ಸು DL ಎಲ್ಲ ಪಕ್ಕ ಇದೆ ಅಂತಂದರೆ ಯಾರು ಏನು ಮಾಡೋಕ್ಕಾಗಲ್ಲ. ನಾವು ನಮ್ಮ ತಪ್ಪಿಟ್ಕೊಂಡು ಪಾಪ ಅವ್ರನ್ನ ಏನಾದರೂ ಒಂದು ಮಾತು ಅನ್ನೋದು ತಪ್ಪಾಗುತ್ತೆ. ನಾವು ಮಾತ್ರ ಎಲ್ಲ ಸರಿಯಾಗಿದ್ದರೆ ಯಾರು ಏನಂತಾರೆ ಹೇಳಿ, ಅವ್ರ ಕೆಲಸ ಅವ್ರ ಡ್ಯೂಟಿ ಅವ್ರು ಮಾಡಲೇಬೇಕು. ಅವ್ರು ಲಂಚ ತಗೋತಾರೆ, ಅದು ಇದು ಎಲ್ಲ ಸುಳ್ಳು. ಯಾರೋ ಒಬ್ಬರು ಮಾಡ್ತಾರೆ ಅಂತ ಎಲ್ಲರೂ ನಾವು ಒಂದೇ ಥರ ನೋಡೋದು ತಪ್ಪು. ಯಾಕಂದರೆ ನೋಡಿ, ನಮ್ಮ ಕರ್ನಾಟಕದಲ್ಲಿ ಯಾವ ಥರ ಪೊಲೀಸರು ಇದ್ದಾರೆ ಅಂತ ವಿಡಿಯೋನೂ ಹಾಕಿರ್ತೀನಿ, ನೋಡಿ ಬೇಕಾದರೆ. ಏನಾಗಬೇಕು ಸರ್? ಆಗಲ್ಲ ಸರ್, ನಾವು ಕಂಟ್ರೋಲ್ಗೆ ಮೆಸೇಜ್ ಕೊಟ್ಟಿದ್ದೀವಿ, ಕಳ್ಸೋಕ್ಕಾಗಲ್ಲ ಸರ್. ನೀನು ಫೋನಲ್ಲಿ ಮಾತಾಡೋಣಪ್ಪ. ನೀನು ಯಾರಾಗಿದ್ರೇನು ಫೈಟಿಗೆ ಬರ ಇಡಯ್ಯಪ್ಪ, ನಾವು ಮುಚ್ಕೊಂಡು. ಫೋನ್ ಇಡ್ರಿ ಮಸ್ತು ನಡ್ರಿ, ಕಡೆ ಬಿಡಲ್ಲ, ಗಾಡಿ ಬಿಡಲ್ಲ, ತಗಸ್ತು. ನೀನು ಯಾವನ ಕಡೆಯಿಂದ ನಾನು ಫೋನ್ ಮಾಡ್ತೀನಿ. MLA ಮನೆಯವನ್ನ ಬಿಟ್ಟರೆ ಬಿಟ್ಬಿಡ್ಬೇಕಾ? ಸರ್ MLA ಯಾರೋ ಒಬ್ಬರು ಮಾಡ್ತಾರೆ ಅಂತ ನಾವು ಎಲ್ಲರೂ ತಪ್ಪಾಗಿ ತಿಳ್ಕೊಳ್ಳೋದು ಖಂಡಿತ ತಪ್ಪು ಫ್ರೆಂಡ್ಸ್. ಯಾಕಂದರೆ ಪೊಲೀಸವ್ರು ಇಲ್ಲ ಅಂತಂದರೆ ಇವಾಗ ಕಳ್ತನ, ವಂಚನೆ, ಸುಲಿಗೆ, ರೇಪು ಎಲ್ಲ ಪ್ರತಿದಿನ ಎಷ್ಟು ನಡೀತಿದ್ದಾವೆ ಅಂದರೆ ಅದು ಇವಾಗ ಅವರಿರೋ ಭಯದಿಂದನೇ ಸ್ವಲ್ಪ ಕಮ್ಮಿ ಆಗಿದೆ. ನಡೀತಾ ಇದೆ, ಇಲ್ಲ ಅಂತ ಹೇಳಲ್ಲ, ಬಟ್ ಪೊಲೀಸವ್ರು ಇದ್ದಾರೆ ಅನ್ನೋ ಭಯ ಜಾಸ್ತಿ ಇದೆ. ಆ ಕಾರಣಕ್ಕೆ ಅವರಿಲ್ಲ ಅಂದರೆ 2020ರಲ್ಲಿ ನಮ್ಗೆ ಕೊರೋನಾ ಬಂದಾಗ ನಾವೆಲ್ಲ ಮನೆ ಒಳಗಿದ್ರು, ಅವ್ರ ಹೆಂಡತಿ ಮಕ್ಕಳನ್ನ ಬಿಟ್ಟು ನಮಗೋಸ್ಕರ ಪಾಪ ಬೀದಿಲಿದ್ದು ರಕ್ಷಣೆ ಮಾಡ್ತಿದ್ದು ಪೊಲೀಸವರು ಅನ್ನೋದನ್ನು ಮರಿಬೇಡಿ ದಯವಿಟ್ಟು. ಅವ್ರಿಗೆ ಆದ ಒಂದು ಗೌರವವನ್ನು ನಾವು ಅವ್ರಿಗೆ ನಮ್ಮ ಕಡೆಯಿಂದ ಎಷ್ಟೇ ಕೃತಜ್ಞತೆ ಹೇಳಿದ್ರು ಅದು ಸಾಲಲ್ಲ. ಬಟ್ ಇಲ್ಲೇ ಕಂಡ್ರೂ ಅವ್ರಿಗೆ ಆದ ಒಂದು ಗೌರವನ ಕೊಡಿ ನಮ್ಮ ಕಡೆ. ನನ್ನ ಎಲ್ಲ ಆಲ್ ಓವರ್ ಇಂಡಿಯಾ ಆರಕ್ಷಕ ಠಾಣೆ ಸಿಬ್ಬಂದಿಗಳು, ಅಧಿಕಾರಿಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ಹೇಗೆ ಇರ್ಲಿ ನಮ್ಮ ಬದುಕು, ಹಳ್ಳಿಲಿದೀವ ಪರವಾಗಿಲ್ಲ, ಒಬ್ಬ ಆಟೋ ಡ್ರೈವರ್ ಆಗಿದ್ದೀನ ಪರವಾಗಿಲ್ಲ, ಬರೀ ಒಂದು ಗಾಡಿಯನ್ನು ಓಡಿಸ್ತಾ ಇದ್ದೀನ ಪರವಾಗಿಲ್ಲ, ನನ್ನ ಬದುಕಿನ ಬಗ್ಗೆ ನನಗೆ ಕೀಳಿರ್ಮೆ ಕಾಡಬಾರ್ದು. ಒಬ್ಬ BMW ನಲ್ಲಿ ಅಡ್ಡಾಡ್ತಿದಾನ ಪರವಾಗಿಲ್ಲ ಸ್ವಾಮಿ, ಅವನ ಬದುಕು ಅವನು ಬದುಕಲಿ. ನನ್ನದು ಸಣ್ಣದೊಂದು ಸೈಕಲ್ ಇದೆಯಾ, ಆ ಸೈಕಲ್ ಅನ್ನೇ ಸ್ವಚ್ಛಗೊಳಿಸಿ ಒಳ್ಳೆ ಗೊಂಡೆ ಹಾಕಿ ನನ್ನ ಊರಲ್ಲಿ ಅಡ್ಡಾಡ್ತಾನೆ. ಇದೇ ನನ್ನ BMW ಅಂತಕ್ಕಂಥ ಸ್ವಾಭಿಮಾನ.